ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ತಂದು ರಸ್ತೆ ತಡೆದು ಕಳೆದ 2 ದಿನದಿಂದ ವಿವಿಧ ರೈತಪರ ಸಂಘಟನೆಗಳಿಂದ ನಡೆಯುತ್ತಿರುವ ಹೋರಾಟ ಈಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ರೈತರ ಹೋರಾಟಕ್ಕೆ ಯಾವುದೇ ಒಬ್ಬ ಅಧಿಕಾರಿಯೂ ಬಂದು ಸ್ಪಂದಿಸಿಲ್ಲ ಎಂದು ರೈತ ಹೋರಾಟ ಸಮಿತಿಯ ದಯಾನಂದ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ರೈತರಿದ್ದೀವಿ. ಈ ವಿಷಯ ಇಷ್ಟು ಸೂಕ್ಷ್ಮದ ಯಾರೂ ಅಲ್ಲಗಳಿರಲೇ ಇಲ್ಲ. ಸಾಮಾನ್ಯ ಜನರು ಮಹಿಳೆಯರು ಕೂಡ ಹೊರತು ಪರಿಹಾರ ಬೇಕು ಅಂತಕ್ಕಂಥ ಶಬ್ದ ಅನ್ನೋದು ಉಚ್ಚಾರಿಸ್ತಕ್ಕಂಥ ಮಾತು. ಸರ್ಕಾರ ಇಷ್ಟು ವಿಚಾರ ಮಾಡೋದಿಲ್ಲ ಅಂದ್ರೆ ಅಷ್ಟೇ ಜಿಲ್ಲಾಡಳಿತ ಅದೇ ನಾವೇನು ಕಾಡ್ರಿದ್ದೇವ ಇಲ್ಲೆಲ್ಲ ಬಂದು ಕೂತವ್ರೆ ಎಲ್ಲರೂ ಇಲ್ಲಿ ಯಾರು ರಾಜಕೀಯ ಯಾರು ಇಲ್ಲ. ನಾವು ಹೊಸ ಮಂದಿ ರೈತರಿದ್ದೇವೆ. ಆದ್ರೆ ಅವ್ರು ಇಲ್ಲಿ ಬಂದು ಕುಂತಾರಲ್ಲ, ಏನ್ ಮಾಡ್ಬೇಕು ಆ ಸೂಚನೆ ಇಲ್ಲ. ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ನವ್ರು ಕೂಡ ನೀವು ಹೋಗ್ತೀರೇನೋ, ಯಾವಾಗ ಹೋಗ್ತೀರಿ ನಮ್ದೇ ಕೇಳ್ತಾರ. ಅವ್ರದ್ದು ಯಾವಾಗ ಹೇಳೋದು ಯಾರು ಹೇಳೋದು ನೋಡ್ರಿ ಎಷ್ಟು ಹುಷಾರ ಅವ್ರು. ಅಲ್ಲ ಕಿಮ್ಮತ್ತೇ ನಮ್ ಕಿಮ್ಮತ್ ಅವ್ರಿಗೆ ಗೊತ್ತಿಲ್ಲ. ಕಿಮ್ಮತ್ತದ ನಮಗ್ ಕಿಮ್ಮತ್ ಇವತ್ತ ದೇವರು ಸ್ವತಃ ದೇವರೇ ನಮ್ಗೆ ಆಶೀರ್ವಾದ ಮಾಡಿರ್ತಾರ. ರೈತರೇ ನಮ್ಗೆ ಅನ್ನ ಹಾಕ್ತಾರ, ಅವರೇ ನಮ್ಗೆ ದೇವರ ಪರಮಾತ್ಮನೇ ಬುಕ್ನಾಗ ಬರ್ತಾರ. ಕೆಲವು ಇತಿಹಾಸದಾಗದ ನಾವು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀವಿ. ಪರಮಾತ್ಮ ಏನಂತಾನ, ನೀವು ನನಗೆ ಅನ್ನ ಕೊಡ್ತಕ್ಕಂಥ ದೇವ್ರು ನೀವೇಪ್ಪ ರೈತರು ಅಂತ ಹೇಳ ಪುಸ್ತಕದಾಗದ ಹೇಳ್ತೀರ. ಆದ್ರೆ ಇವ್ರು ಅಷ್ಟು ಶೌಚನ್ಯ ಇಲ್ಲ. ಸಾಹೇಬ್ರೆ ನಿಮಗೆ ಎಂತ ಟೈಮ್ ಬೇಕ್ರಿ, ಎಷ್ಟು ಟೈಮ್ ಕೊಡ್ಬೇಕು ನಿಮ್ಗೆ, ಅಷ್ಟಿಷ್ಟು ನಿಮ್ಗೆ ಹೇಳ್ರಿ. ಇದು ಈ ಆಂದೋಲನ ಈ ವಿಚಾರ ತಪ್ಪದ, ಇದು ಹಿಂಗ್ ಮಾಡೋದಿದ್ದೀವಿಲ್ಲ ಅಂತ ಒಬ್ಬರ ಕೈಲ ಹೇಳ್ತೀರಿ ನೀವು. ಈ ಜಿಲ್ಲೆಯಲ್ಲಿ ಒಬ್ಬರ ಕೈಲ ಹೇಳ್ತೀರಿ ತಪ್ಪದ ಅಂತ ಹೇಳಿ. ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹೇಳನ್ರಿ ತಪ್ಪದ ಹೇಳಿ. ನಮ್ಮಲ್ಲಿ ಎಷ್ಟು ಮಂದಿ ಇವತ್ತು 3 ದಿನ ಸತತ ಪೊಲೀಸ್ ಅಧಿಕಾರಿಗಳು ಬಂದ ಎಲ್ಲರೂ ನಾವು ರೈತರು ನಾವು ರೈತರು ನಾವು ರೈತರು ನಾವು ರೈತರಿ ಅಂತ ಅರ್ಥ. ಅಷ್ಟು ಇಷ್ಟು ಸರಳವಾದಂತ ವಿಚಾರವನ್ನೇ ಕಟ್ಟಿ ಹಾಕಿ ಪರಿಹಾರ ತಗೋಬೇಕಂತಕ್ಕಂಥ ಅಂದ್ರ ನಿಮ್ಮಲ್ಲಿ ಅದು ಎಷ್ಟು ಯಾವ ಮಾತು ಹೇಳ್ಬೇಕು ಗೊತ್ತಿಲ್ಲ. ಸರಿಯಲ್ಲ ಅದು. ಮಾನನೀಯ ಜಿಲ್ಲಾಧಿಕಾರಿ ನನ್ನ ವಿನಂತಿ ಇದೆ, ನೋಡ್ರಿ ತಾಳ್ಮೆ ಮೀರಬಾರ್ದು. ನಿಮ್ಮ ಕಾನೂನುಗಳೇನಾದ್ರೂ ಇರ್ಬೋದು, ಯಾವ ಕಾನೂನು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇದೆಯೋ ಅನ್ನೋದು ನಾವು ಕಾಣಬೇಕಾಗಿದೆ. ಬಹಳ ಸುಲಭವಾಗಿ ಕೇಳ್ತಕ್ಕಂಥ ವಿಚಾರ ಅಲ್ಲ. ಕಾನೂನು ಒಂದೊಂದು ಸಾರಿ ಮರಿಮಚ್ಚಿ ಹೋಗ್ಯಾವ. ಎಷ್ಟೋ ಜನ ರೈತರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಪರವಾಗಿದ್ವಿ ನಾವು ನೋಡಿದೆವು. ಆದ್ರೂ ಕೂಡ ನಾವು ಕೇಳ್ತಕ್ಕಂಥದ್ದೇನಪ್ಪ, ನಾವು ಹೆಚ್ಚಿನ ತೊಗರಿ ಬೆಳೀತಿದ್ದೆವು, ರೇಟ್ ಸಿಕ್ತು ಅಂತ ನಾವು ಇಲ್ಲಾಕೆ ಬರ್ತಿದ್ದೆವು. ಈ ವರ್ಷ ಅನಾವೃಷ್ಟಿಯಲ್ಲಿ ಸಿಕ್ಕಾಪಟ್ಟೆ ಹಾಳಾಗಿರ್ತಕ್ಕಂಥ ತೊಗರಿಗೆ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು. ನೀವೇನು ಮನೀರು ಕೊಡಲ್ಲ. ಮುಖ್ಯಮಂತ್ರಿಗಳೇ, ನೀವು ಮನಿಗೇನಾದ್ರು ಕೊಡ್ತೀರಿ? ನೀವು ಮಂತ್ರಿಗಳಿಗೂ ಕೇಳ್ತಾ ಇದ್ದೀನಿ, ಮನಿಗೇನು ರೊಕ್ಕ ಕೊಡಲಾಗಿರ್ಲ? ಅರೆ ನಿಮ್ಗೆ ಶೌಚಾಲಯ ಇರಲಿ. ನನ್ನ ಜಿಲ್ಲೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರಲ್ಲಿ ನಾನು ಒತ್ತಾಯ ಮಾಡ್ತೇನೆ, ತಮ್ಮ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಕಲಬುರಗಿಯಲ್ಲಿ ತಾವು ಉಸ್ತುವಾರಿ ಮಂತ್ರಿಗಳು ಇದೇ ಜಿಲ್ಲೆಯವರು ಮಾನನೀಯ ದೊಡ್ಡ ಖರ್ಗೆ ಸಾಹೇಬರು ಹೇಳ್ತಾರೆ, ನಾವೆಲ್ಲಾ ಕೆಲಸ ಮಾಡಿದ್ರಿ. ನಿಮ್ ಬಗ್ಗೆ ಅಪಾರವಾದಂತ ಗೌರವ ಇದೆ ದೊಡ್ಡ ಖರ್ಗೆ ಸಾಹೇಬ್, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್. ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು ತಾವು ಸಣ್ಣ ಖರ್ಗೆ ಅವರು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರೈತರು ಇಷ್ಟು ಜನ ಬಂದಿದ್ದಾರೆ, ಸಾವಿರಾರು ಜನ